ನಮಸ್ಕಾರ. ಆಟೋವಾ ಕನ್ನಡ ಸಂಘದ ಕೃತಿ ಸ್ಮೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಮುಂದಿನ ಓದುಗರು ಕನ್ನಡ ಸಂಘದ ಸದಸ್ಯರಾದ ಪುಷ್ಪಾ ಹಸರಂಬಿಯವರು. ಕನ್ನಡ ಸಾಹಿತ್ಯ ಕಾದಂಬರಿಗಳನ್ನು ಓದುವುದು ಪುಷ್ಪಾ ಅವರ ಮುಖ್ಯವಾದ ಆಸಕ್ತಿ ಹಾಗೂ ಹವ್ಯಾಸ ಆಗಿರುತ್ತೆ. ಇದಲ್ಲದೆ ತಾವು ಓದಿರುವ ಕಾದಂಬರಿಗಳನ್ನು ಸಾಹಿತ್ಯಗಳನ್ನು ಬಂಧು ಮಿತ್ರರ ಜೊತೆ ಹಂಚ್ಕೊಳ್ಳೋದು ಅವ್ರು ಇಷ್ಟಪಡ್ತಾರೆ. ಹಾಗಾಗಿ ಅವರು ಓದಿರುವ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಪುಷ್ಪಾ ಹಸರಂಬಿ. ಆಟೋವಾ ಕನ್ನಡ ಸಂಘದಲ್ಲಿ ಕೃತಿ ಸ್ಮೃತಿ ಕಾರ್ಯಕ್ರಮ ಶುರುವಾದಾಗಿಂದ ನಮ್ಮಂಥ ವಯಸ್ಸಾದವರಲ್ಲಿ ಓದುವ ಗೀಳು ಹೆಚ್ಚಾಗಿದೆ. ಸಮಯ ಕಳೆಯುವ ಹವ್ಯಾಸವಾಗಿದೆ. ಪುಸ್ತಕ ಓದುವುದರಿಂದ ಜ್ಞಾನ ಹೆಚ್ಚಾಗುತ್ತದೆ, ಮನಸ್ಸು ಹಗುರವಾಗುತ್ತದೆ ಮತ್ತು ಮೊದಲಿನ ಜೀವನ ನೆನಪಾಗುತ್ತದೆ. ಮೊದಲಿನ ಜೀವನ ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಪುಸ್ತಕವೇ ಒಂದು ಆಧಾರವಾಗಿತ್ತು ನಮಗೆ ಜ್ಞಾನ ಬೆಳೆಸುವುದಕ್ಕೆ. ಈಗ ಟಿ ವಿ ಮಾಧ್ಯಮ, ಮೊಬೈಲ್ ಮಾಧ್ಯಮ ಇರಲಿಲ್ಲ ಆವಾಗ. ಏಕೆಂದರೆ ಕೃತಿ ಸ್ಮೃತಿಯಲ್ಲಿ ಗೋಮುಖ ಎಂಬ ಪುಸ್ತಕವನ್ನು ಓದಿದ್ದ ಅನುಭವ ಹೇಳುತ್ತಿದ್ದೇನೆ. ಇದು ಡಾಕ್ಟರ್ ಗಜಾನನ ಶರ್ಮಾ ಅವರ ಕೃತಿ. ನಾನು ಉತ್ತರಾಖಂಡದ ಚಾರಧಾಮವನ್ನು ನೋಡಿದ್ದೇನೆ. ಚಾರಧಾಮ ಎಂದರೆ ಒಂದು ಯಮನೋತ್ರಿ, ಗಂಗೋತ್ರಿ, ಬದರಿ, ಕೇದಾರ. ಇದು ಗೋಮುಖ ಎಂಬುದು ಒಂದು ನೀರ್ಗಲ್ ಬಂಡೆ. ಅದು ಗಂಗೋತ್ರಿಯ ಉತ್ತರಾಖಂಡದ ಗಂಗೋತ್ರಿಯಲ್ಲಿದೆ. ಅದು ಗಂಗೆಯ ತೀರವೇ. ಅದು ಗಂಗೆಯ ಉಗಮ ಸ್ಥಾನವಾದ ಭಾಗೀರಥಿ ನದಿಯು ಹವಾಗುಣಕ್ಕನುಗುಣವಾಗಿ ನೀರ್ಗಲ್ಲು ಆಗಿ ಅದು ಗೋವಿನ ಮುಖದ ಆಕಾರದ 30 ಕಿಲೋಮೀಟರ್ ಉದ್ದದ ಒಂದು ನೀರ್ಗಲ್ ಬಂಡೆ. ಅದು ತಲುಪುವುದು ತುಂಬ ಕಷ್ಟ. ಸಮುದ್ರ ಮಟ್ಟದಿಂದ 13,200 ಅಡಿ ಎತ್ತರದಲ್ಲಿರುವ 27 ಘನ ಕಿಲೋಮೀಟರ್ ಗಾತ್ರದ ಒಂದು ನೀರ್ಗಲ್ ಬಂಡೆ. ಅದನ್ನು ತಲುಪುವುದು ತುಂಬ ಕಷ್ಟ. ದೇಶ ನೋಡು ಇಲ್ಲವೇ ಕೋಶ ಓದು ಎಂಬ ಗಾದೆಯಂತೆ ಎರಡನ್ನು ಗಜಾನನ ಶರ್ಮಾ ಅವರು ಮಾಡಿದ್ದಾರೆ. ಅವರು ನೋಡಿದ್ದನ್ನು ಮತ್ತು ಓದಿದ್ದನ್ನು ಹದವಾಗಿ ಮಿಶ್ರ ಮಾಡಿ ನಮ್ಮ ಮುಂದಿಡುವುದರಿಂದ ನಾವೇ ಗೋಮುಖಕ್ಕೆ ಹೋಗಿ ಬಂದಂತೆ ಅನುಭವ ಆಗುತ್ತದೆ, ಕಣ್ಣ ಮುಂದೆ ಬರುತ್ತದೆ. ಈ ಕೃತಿಯನ್ನು ಓದಿದರೆ ನಾವೇ ಮಾನಸ ಪ್ರಯಾಣದಲ್ಲಿ ಗೋಮುಖ ಯಾತ್ರೆ ಮಾಡಿಯಾಗಿರುತ್ತದೆ. ಹೀಗೆ ಪುಸ್ತಕಗಳನ್ನು ಓದುವುದರಿಂದ ನೋಡಲಾಗದ ಮಾಡಲಾಗದ ಯಾತ್ರೆಗಳು ಸಫಲವಾಗುತ್ತವೆ. ಕೃತಿ ಸ್ಮೃತಿಯಲ್ಲಿ ಇರುವ ಪುಸ್ತಕಗಳನ್ನು ಓದಿ ಆಟೋವಾದಲ್ಲಿರುವ ಎಲ್ಲ ಕನ್ನಡ ಜನತೆಗೆ ಸಹಾಯ ಮಾಡಿದ ಆಟೋವಾ ಕನ್ನಡ ಸಂಘದಕ್ಕೆ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.